ಆಶ್ರಮಗಳಿವೆ. ಆಶ್ರಮಗಳು ಅಂತ ಮಾತ್ರ, ಅದಕ್ಕೆ ಸೇವಾಶ್ರಮ ಅಂತ ಹೇಳುವಾಗ ಅದಕ್ಕೆ ಪ್ರತ್ಯೇಕತೆ ಇದೆ. ಅದು ಕೂಡ ಸತ್ಯ ಸಾಯಿ ಬಾಬಾ ಅವರ ಆಶೀರ್ವಾದ ಆಗಿರಬೇಕು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷಾಚರಣೆ. ಅದರ ಹಾಗೆ ನಮ್ಮ ಬಾಬಾರವರ 100ನೇ ಜನ್ಮದಿನ, ಎಲ್ಲ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಈ ಆಶ್ರಮ ಮಾಡಲಿಕ್ಕೆ ನಿಮಗೆ ಪ್ರೇರಣೆಯಾಗಿದ್ದು ಯಾರು, ಹೇಗೆ? ನಮ್ಮ ಆರಾಧ್ಯ ಸತ್ಯ ಸಾಯಿ ಬಾಬಾ ಅವರು ಮಾಡುವ ಸೇವೆಯಿಂದ ಏನಾದರೂ ಸ್ವಲ್ಪ ಒಂದು ಕಣದಷ್ಟಾದರೂ ಮಾಡಬೇಕು ಅಂತ ನಾವು ಇಂಥ ಸೇವೆ ಶುರು ಮಾಡಿ. ಅದು ಅವರೊಂದು ಧ್ಯೇಯ ಇದೆ, ಸರ್ವ. ಅದೇ ನಾವು ಎಲ್ಲಿ ಹೋದರೂ ಕೂಡ ಇಂಥ ಸೇವೆಯನ್ನು ಮಾಡಿದಾಗ ಅದಕ್ಕಿಂತ ಪುಣ್ಯ ಬೇರೆ. ಪ್ಲಸ್ ನಮಗೆ ಅದಕ್ಕಿಂತ ಪುಣ್ಯದಿಂದ ಹೆಚ್ಚು ನಮಗೆ ಮಾನಸಿಕ ತೃಪ್ತಿ ಸಿಗ್ತದೆ. ಅವರಿಗೆ ಟ್ರೀಟ್ಮೆಂಟ್ ಆಗಿ ಇಲ್ಲಿಗೆ ಮಾನಸಿಕ ತಜ್ಞರು ಮತ್ತು ಜರ್ನಲಿಸ್ಟನ್ನು ವಿಸಿಟ್ ಮಾಡ್ತಾರೆ. ಪ್ರತಿ ವಾರ ಎನಪೋಯದವರು ಬರ್ತಾರೆ, ಮೆಡಿಕಲ್ ಸ್ಟೂಡೆಂಟ್ಸ್ ಮತ್ತು ಸೀನಿಯರ್ ಸ್ಟಾಫು. ಅವರು ಟ್ರೀಟ್ಮೆಂಟ್ ಆದ ಮೇಲೆ ಅವರ ಊರು ತಿಳಿಸಿ ಮನೆಗೆ ಸೇರ್ತಾರಲ್ಲ, ಆ ಒಂದು ಸನ್ನಿವೇಶದಲ್ಲಿ ನಾವು ದೇವರನ್ನು ಕಾಣ್ತೇವೆ. ಸಂಬಂಧಗಳು ಗಟ್ಟಿಯಾಗಿದೆ. ಹೌದು. ಒಂದು ಬಿಟ್ಟು ಹೋದ ನಂತರ ಅದನ್ನು ಸೇರಿಸುವುದೇ ಹೌದು. ಪುಣ್ಯ ಕಾರ್ಯ. ಎಷ್ಟು ವರ್ಷ ಆಯಿತು? ಇದು 19ನೇ ವರ್ಷ. ಬೇರೆಯವರೆಲ್ಲ ಸಹಾಯವನ್ನು? ಹೌದೌದು. ಇದು ಶುರುವಿನ ಒಂದು 9-10 ವರ್ಷ ನಾವು ನಮ್ಮ ಉಳಿತಾಯದ ಹಣವನ್ನೆಲ್ಲ ಇದಕ್ಕೆ ವಿನಿಯೋಗಿಸಿದೆವು. ಆಗ ಹೆಚ್ಚು ಜನರು ಇದಕ್ಕೆ ಬರ್ತಾ ಇರಲಿಲ್ಲ, ಇದರಲ್ಲಿ ಸೇರಲು. ಈಗ ಜನರಿಗೆ ಗೊತ್ತಾಗಿದೆ ಇಲ್ಲಿ ಏನು ನಡೀತದೆ ಅಂತ. ಹಾಗೆ ಈಗ ಜನರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಈಗ ನಾವು ಒಂದು 13 ಕೋಟಿ ರೂಪಾಯಿಯ ಒಂದು ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದೇವೆ. ಅದು ದಾನಿಗಳ ಸಹಕಾರದಿಂದ, ದಾನಿಗಳು ಮತ್ತು ಕಂಪನಿ CSR ಫಂಡ್. ಹಾಗೆ ಇಲ್ಲಿ ಮತ್ತೆ ನಾವು ಹೇಳುವ ಹಾಗೆ ಕಾಮಧೇನು, ಕಲ್ಪವೃಕ್ಷ ಎಲ್ಲ ಮಾಹಿತಿಗಳು ತಿಳಿಯುವಾಗ ನಮ್ಮ ಗೋಮಾತೆ, ಹೌದು, ಗೋವಿನ ಒಂದು ಅದು ಯಾವ ರೀತಿಯ ಯೋಚನೆ ಬಂತು? ಗೋವನ್ನು ನಮಗೆ ಇಲ್ಲಿ ಆಶ್ರಮ ಮಾಡುವಾಗ ಇಲ್ಲಿ ಸೇರುವವರಿಗೆ ಏನಾದರೂ ಒಂದು ಕೆಲಸ ಬೇಕು, ಅದೊಂದು ಪುಣ್ಯದ ಕೆಲಸ ಆಗ್ತದೆ. ಈ ಕವು ಕಟ್ಲಿಂಗ್, ಗೋವಿನ ಅಪ್ಪುಗೆ ಅಂತ ವಿದೇಶದಲ್ಲಿ ತುಂಬ ಫೇಮಸ್ ಅದು. ಆ ದುಡ್ಡು ಕೊಟ್ಟು ಅಲ್ಲಿ ಗೋವನ್ನು ಅಪ್ಪಿ ಅರ್ಧ ಗಂಟೆ ಗೋವಿನ ಶ್ವಾಸದಲ್ಲಿ ಅಮೃತ ಸತ್ವ ಇದೆಲ್ಲ ಅವರು ಹೇಳ್ತಾರೆ. ಹಾಗೆ ಅಂಥದ್ದೇನಾದರೂ ಮಾಡುವಂಥ ನಾವು ಗೋವನ್ನು ಸಾಕಿದ್ವಿ. ಕ್ರಮೇಣ ದಾನಿಗಳು ಗೋವನ್ನು ದಾನ ಕೊಡುವವರ ಸಂಖ್ಯೆ ಹೆಚ್ಚಾಯಿತು. ಈಗ 37 ಆಗಿದೆ ಇಲ್ಲಿ ತಳಿ ಅಭಿವೃದ್ಧಿಯಾಗಿ. ಈಗ ನಿಲ್ಲಿಸಿದ್ದೇವೆ ತಗೊಳ್ಳೋದನ್ನು, ಜಾಗ ಇಲ್ಲ. ಗೋವಿಗೆ ಹುಲ್ಲು ಹಾಕೋದು, ಗೋವಿನ ಹುಲ್ಲು ಮಾಡುವುದು, ಸಗಣಿ ತೆಗೆಯುವುದು, ಕ್ಲೀನ್ ಮಾಡೋದು, ಇಂಥದ್ದನ್ನೆಲ್ಲ ಅವರ ಮಾನಸಿಕ ಆರೋಗ್ಯ ತುಂಬ ಸುಧಾರಿಸ್ತದೆ. ರೋಗಿಗಳದ್ದು, ಮಾನಸಿಕ ರೋಗಿಗಳು. ಹಾಗೆ ಇದೊಂದು ಒಟ್ಟಿಗೆ ನಾವು ಶುರು ಮಾಡಿ. ಹಾಗಾಗಿ ಮನುಷ್ಯನಿಗೆ ಜೀವನದಲ್ಲಿ ನೆಮ್ಮದಿ ಬೇಕು. ಒಂದು ಮನಸ್ಸಿನ ಆರೋಗ್ಯ ಇದ್ದರೆ ಮಾತ್ರ ಎಲ್ಲ ಕೆಲಸವನ್ನು ಮಾಡ್ಬೋದು. ಇಂಥ ಒಳ್ಳೆಯ ಮನಸ್ಸು ಕೊಟ್ಟ ನಿಜವಾಗ ಸಾಯಿಬಾಬಾ ಅವರ ಪ್ರೇರಣೆ ಆಗಿರ್ಬೋದು, ಮತ್ತು ಅವರ ಧ್ಯೇಯ ಆಗಿರ್ಬೋದು. ಇಂಥ ಹಲವಾರು ಕಾರ್ಯಗಳು ಜನರಿಗೆ ತಿಳಿಬೇಕು. ಯಾಕಂದರೆ ಮನೆಯಲ್ಲಿ ಈಗ ನಾವು ಹೇಳುವ ಹಾಗೆ ಸಮಯ ಇಲ್ಲ, ಇನ್ನೊಬ್ಬರು ತಂದೆ ತಾಯಿಯವರು ನೋಡುವವರಿಲ್ಲ. ಅಂದರೆ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಜಾಬ್ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು. ಆದರೆ ಇಂಥ ಪುಣ್ಯ ಕಾರ್ಯವನ್ನು ಸಣ್ಣ ಮಕ್ಕಳಿಗೆ ತಿಳಿಸಿ ಅದನ್ನು ಉಳಿಸುವ ಪ್ರಯತ್ನ. ಯಾಕಂದರೆ ಹಿರಿಯವ್ರಿಗೆ ಬೇರೆ ಏನು ಕೇಳೋದಿಲ್ಲ, ನನಗೆ ಹಣ ಬೇಕು, ಅದು ಆಸ್ತಿ ಬೇಕೇನು ಕೇಳೋದಿಲ್ಲ, ಅವ್ರಿಗೆ ಪ್ರೀತಿ ಬೇಕು. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ನಾವು 100ನೇ ವರ್ಷದ ರಾಷ್ಟ್ರೀಯ ಸ್ವಯಂ ಸಂಘದ 100ನೇ ವರ್ಷದ ಅಯೋಧ್ಯೆ ಶಾಖೆಯ ಜೊತೆಯಲ್ಲಿ ಅಯೋಧ್ಯೆ ಫ್ರೆಂಡ್ಸ್ ಕ್ಲಬ್ ಅಂತ ಮಾಡಿದ್ದೇವೆ. ಅದರ ಜೊತೆ ಎಲ್ಲ ಸದಸ್ಯರು ಸೇರಿ ಇದು ಸಣ್ಣ ಸೇವೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಸೇವೆಯನ್ನು ಮಾಡಿದರೆ ಏನಾದರೂ ಒಂದು ಫಲ ಸಿಗ್ಬೋದು, ಮಾತ್ರವಲ್ಲ ಚಿಕ್ಕ ಮಕ್ಕಳಿಗೆ ಏನಾದರೂ ಒಳ್ಳೆಯ ಯೋಚನೆ ಇರ್ಬೋದು ಅಂತೇಳಿ ಇಂಥ ಅವಕಾಶವನ್ನು ಕೊಡೋದಕ್ಕೆ ನಿಮಗೆ ನಿಜವಾಗಿ ಆ ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸಬೇಕು. ನಿಮಗೆ ಅನಂತ ಧನ್ಯವಾದ. ಬೇಕೂರು ಶಾಖೆಯ ಎಲ್ಲ ಸದಸ್ಯರಿಗೆ ಸಾಯಿ ಥ್ಯಾಂಕ್ ಯು.